ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಶಿಲುಬೆಯಲ್ಲಿ ಪ್ರಪಂಚದ ವ್ಯವಸ್ಥೆ ಜಡಿಯಲ್ಪಟ್ಟಿತು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 50ರಿಂದ 54ನೇ ವಾಕ್ಯ. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದಿರಿತ್ತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಶತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಹೆದರಿಕೊಂಡು, ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಅಂದರು. ಆಮೆನ್. ಶಿಲುಬೆಗೇರಿಸುವಿಕೆ ಎಂಬ ಪದವು ಲ್ಯಾಟಿನ್ ಪದಗಳಾದ ಕ್ರಾಕ್ಸ್ನಿಂದ ಬಂದಿದೆ. ಇದರರ್ಥ ಶಿಲುಬೆ ಮತ್ತು ಭದ್ರಪಡಿಸು ಅಥವಾ ವೇಗ ಹೆಚ್ಚಿಸು. ಶಿಲುಬೆಗೇರಿಸುವಿಕೆಯು ಪ್ರಜ್ಞೆಯ ವಿಕಸನವನ್ನು ಪ್ರತಿನಿಧಿಸುತ್ತದೆ, ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೆ ಮತ್ತು ಎಚ್ಚರದಿಂದ ಜ್ಞಾನೋದಯಕ್ಕೆ. ಸತ್ಯವೇದ ಹೇಳುತ್ತದೆ, ಶಿಲುಬೆಗೇರಿಸುವಿಕೆಯು ನಮ್ಮ ನಿರಂತರ ಬೆಳವಣಿಗೆಗೆ ಇನ್ನು ಮುಂದೆ ಅಗತ್ಯವಿಲ್ಲದಿರುವುದನ್ನು ದಾಟುವ ಅಥವಾ ತೆಗೆದುಹಾಕುವ ಪ್ರಕ್ರಿಯೆಯನ್ನು ಸಂಕೇತಿಸುತ್ತದೆ. ಶಿಲುಬೆಯ ಮೇಲೆ ಸೈತಾನ್ನಿಂದ ಸೃಷ್ಟಿಯಾದ ಎಲ್ಲ ವ್ಯವಸ್ಥೆಯು ಕುಸಿಯಿತು. ಮನುಷ್ಯ ಶಾಶ್ವತವಾಗಿ ಬಿಡುಗಡೆಯನ್ನು ಹೊಂದಿಕೊಂಡನು. ಆಮೆನ್. ಶಿಲುಬೆಯು ನಮ್ಮ ಮೇಲಿನ ದೇವರ ಪ್ರೀತಿಯ ಆಳವನ್ನು ತಿಳಿಸುತ್ತದೆ. ಯೇಸುವಿನ ಮರಣವು ಕೇವಲ ಐತಿಹಾಸಿಕ ಘಟನೆಯಲ್ಲ, ಇದು ಎಲ್ಲ ಜನರಿಗೆ ದೇವರ ಪ್ರೀತಿಯ ಅಂತಿಮ ಕ್ರಿಯೆಯಾಗಿದೆ. ಶಿಲುಬೆ ಎಂದರೆ ಪ್ರೀತಿ. ಕ್ರಿಸ್ತನು ಪಾಪಿಗಳಿಗಾಗಿ ಸತ್ತನು, ದಾರಿ ತಪ್ಪಿದ ಜನರಿಗಾಗಿ ಆತನು ಸತ್ತನು. ಬಲವಂತವಾಗಿ ಆತನು ಸಾಯಲಿಲ್ಲ, ಇದು ಆತನ ಆಯ್ಕೆಯಾಗಿತ್ತು. ಯೇಸುವಿನ ಶಿಲುಬೆಗೇರಿಸುವಿಕೆಯು ದೇವರಿಗೆ ಮನುಷ್ಯನ ಕ್ರಯವನ್ನು ಮತ್ತು ಕ್ರಿಸ್ತನಲ್ಲಿ ದೇವರ ಸಂತೋಷವನ್ನು ಒತ್ತಿ ಹೇಳುತ್ತದೆ. ಪಾಪಕ್ಕೆ ನ್ಯಾಯ ತೀರ್ಪಿದೆ. ತ್ಯಾಗವು ಪಾಪವನ್ನು ನೆನಪಿಸುತ್ತದೆ. ಕ್ಷಮೆಯು ಇತರರ ಕಡೆಗೆ ನಮ್ಮ ತ್ಯಾಗವನ್ನು ತೆಗೆದುಕೊಳ್ಳುತ್ತದೆ ಎಂದು ಶಿಲುಬೆ ನಮಗೆ ಕಲಿಸುತ್ತದೆ. ಆಮೆನ್. ಶತಾಧಿಪತಿಯು ನೋಡಿ, ನಿಜವಾಗಿ ಈ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ಮಾರ್ಕ 15ನೇ ಅಧ್ಯಾಯ 37ರಿಂದ 39ನೇ ವಾಕ್ಯ. ಆದರೆ ಯೇಸು ಮಹಾಧ್ವನಿಯನ್ನು ಗೈದು ಪ್ರಾಣ ಬಿಟ್ಟನು. ಆಗ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಆತನು ಹೀಗೆ ಪ್ರಾಣ ಬಿಟ್ಟದ್ದನ್ನು ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ, ನಿಜವಾಗಿ ಈ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.